ರಾಜಕಾರಣ ಹಣದ ಆಟವಾಗಿದೆ. ರೈತರು ಬಲಿಯಾಗ್ತಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್. ರಾಜಕಾರಣವು ಈಗ ಸೇವೆಯ ಕ್ಷೇತ್ರವಾಗದೆ ಸಂಪೂರ್ಣವಾಗಿ ಹಣದ ವ್ಯವಹಾರವಾಗ್ಬಿಟ್ಟಿದೆ. ಹೆಚ್ಚು ಹಣ ಖರ್ಚು ಮಾಡುವ ಸಾಮರ್ಥ್ಯ ಹೊಂದಿರೋರನ್ನೇ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಲಾಗ್ತಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು. ಶಿಡ್ಲಘಟ್ಟ ನಗರದ ವಾಯುಪುತ್ರ ಹೋಟೆಲ್ ಪಕ್ಕದ ಶ್ರೀರಾಮ ಪ್ಯಾಲೇಸ್ನಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಯೋಜಿಸಲಾಗಿದ್ದ ಮಣ್ಣಿನ ಆರೋಗ್ಯ ಮತ್ತು ರೈತರ ಭೂಮಿ ರೈತರಿಂದ ಕಳೆದು ಹೋಗುತ್ತಿರುವ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. 2013ರ ಭೂಸ್ವಾಧೀನ ಕಾಯ್ದೆಗೆ ವಿರುದ್ಧವಾಗಿ ರೈತರಿಂದ ನೇರವಾಗಿ ಜಮೀನುಗಳನ್ನು ಸರ್ಕಾರ ವಶಪಡಿಸಿಕೊಂಡು ಕೈಗಾರಿಕೆಗಳಿಗೆ ನೀಡಲು ಮುಂದಾಗಿರುವುದು ಖಂಡನೀಯ ಅಂತ ಹೇಳಿದರು. ವಿರೋಧ ಪಕ್ಷದಲ್ಲಿದ್ದಾಗ ಈ ಕಾಯ್ದೆಯನ್ನು ತೀವ್ರವಾಗಿ ವಿರೋಧಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅದೇ ನೀತಿಯನ್ನು ಮುಂದುವರೆಸುತ್ತಿದ್ದಾರೆ ಅಂತ ಟೀಕಿಸಿದರು. ರಾಜಕೀಯ ಲಾಭಕ್ಕಾಗಿ ಅನ್ನದಾತನಾದ ರೈತನನ್ನ ಕಡೆಗಣಿಸಲಾಗುತ್ತಿದೆ. ಇದರಿಂದ ಕೃಷಿ ವಲಯಕ್ಕೆ ಭಾರಿ ಪೆಟ್ಟು ಬಿದ್ದು ರೈತರು ತಮ್ಮ ಭೂಮಿಯನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಮಾತನಾಡಿ, ಅಸಮರ್ಪಕವಾಗಿ ಹಾಗೂ ಅತಿಯಾಗಿ ರಾಸಾಯನಿಕಗಳನ್ನು ಭೂಮಿಗೆ ಬಳಸುತ್ತಿದ್ದರೆ ಮಣ್ಣಿನಲ್ಲಿನ ಸಮತೋಲನ ಹದಗೆಡುತ್ತದೆ. ಮಣ್ಣಿನ ಆರೋಗ್ಯ ಕುಸಿತದಿಂದ ಉತ್ಪಾದನೆ ಹಾಗೂ ಉತ್ಪಾದಕತೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಂತ ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ವಿಜ್ಞಾನಿ ಡಾಕ್ಟರ್ ತನ್ವೀರ್ ಅಹಮದ್, ಚಿಂತಕ ಕೆಎಸ್ ನಾರಾಯಣಸ್ವಾಮಿ, ರಾಜಸ್ವ ನಿರೀಕ್ಷಕರಾದ ಶಶಿಧರ್ ವೇಣು ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಮುನಿನಂಜಪ್ಪ, ಹಿತ್ತಲಹಳ್ಳಿ ಗೋಪಾಲಗೌಡ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. 2013ರ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ತಂದಂಥ ಉದ್ದೇಶ ರೈತರ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದರು. 2013ರ ಸ್ವಾಧೀನ ಕಾಯ್ದೆ ಕೆಳಗಡೆ ಯಾವುದೇ ಉದ್ದಿಮೆದಾರ ಅಥವಾ ಕೈಗಾರಿಕೋದ್ಯಮಿ ಅಥವಾ ಬಂಡವಾಳಸ್ಥನಿಗೆ ಭೂಮಿ ಬೇಕಾದರೆ ಅದು ಸರ್ಕಾರದ ಒಪ್ಪಿಗೆ ಪಡೆದು ರೈತನ ಜೊತೆ ವ್ಯವಹರಿಸಿ ಅವನು ಬಗೆಹರಿಸ್ಕೋಬೇಕು, ಭೂಮಿ ತಗೋಬೇಕಂತ 13 ಕಾಯ್ದೆಯಲ್ಲಿ ಇರೋದು. ಆದರೆ ಇಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ಏನಂದರೆ, ಈಗ ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅವರಿಗೆ ಭೂಮಿಯನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡಲಿಕ್ಕೆ ಇದನ್ನು ತಿದ್ದುಪಡಿಯನ್ನು ಮಾಡಿ ನೇರವಾಗಿ ಸರ್ಕಾರವೇ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮೂಲಭೂತವಾಗಿ 13ರ ಕಾಯ್ದೆಗೆ ವಿರುದ್ಧವಾದಂಥ ನಡವಳಿಕೆ. ಇದೇ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಇದು ತಪ್ಪು, ತಿಳುವಳಿಕೆ ಇಲ್ಲದವರು ಈ ಕೆಲಸ ಮಾಡ್ತಾ ಇದ್ದಾರೆ, ನಾವು ಬಂದರೆ ಇದನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿ. ಆದರೆ ವಿತ್ಡ್ರಾ ಮಾಡಲಿಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇಂಥದ್ದೊಂದು ಅಪಾಯಗಳು ಏನಿದ್ದಾವೆ ಇದನ್ನು ಸರಿಪಡಿಸ್ಲಿಕ್ಕೆ ಈ ಕಾಂಗ್ರೆಸ್ ಅವರು ಆಗಿರ್ಬೋದು, BJP ಅವರಾಗಿರ್ಬೋದು, ಇವರಿಗೆ ರೈತರ ಹಿತಾಸಕ್ತಿಗಳು, ರೈತರ ವಿಚಾರಗಳು ಅಥವಾ ಇವರು ದೇಶದ ಅನ್ನದಾತರು ಅಥವಾ ಸಂಪತ್ತಿನ ಸೃಷ್ಟಿಯ ಮೂಲಕರ್ತರು ಅನ್ನುವ ವಿಚಾರದಲ್ಲಿ ಅವರು ಮರೆತು ಬಿಡ್ತಾರೆ. ಅವರು ಪವರ್ ಪಾಲಿಟಿಕ್ಸಲ್ಲಿ ತಮಗೆ ಬೇಕಾಗುವ ರಾಜಕೀಯ ಲಾಭಗಳನ್ನು ಉದ್ದೇಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಕಾರಣಕ್ಕೆ ಇದು ಸ್ಪಷ್ಟತೆ ಇರೋದಿಲ್ಲ ಯಾವುದೇ ರಾಜಕಾರಣಿಗಳಿಗೆ. ಅದಕ್ಕೆ ಈ ಪಕ್ಷಗಳಿಂದ ಭಾಳ ದೊಡ್ಡ ಪೆಟ್ಟು ಕೃಷಿ ವಲಯಕ್ಕೆ ಬೀಳ್ತಾ ಇದೆ. ಇದು ಭೂ ಸ್ವಾಧೀನ ಆದರೆ ಏನು ಕಾಯ್ದೆ ತಿದ್ದುಪಡಿ ಆಗಿದೆ, ಭೂ ಸುಧಾರಣಾ ಕಾಯ್ದೆ, ಇದ್ರ ಕೆಳಗಡೆ ರೈತರೇ ಕಳೆದೋಗ್ಬಿಡ್ತಾರೆ. ನೋಡಿ, ಈಗ ತಿದ್ದುಪಡಿಯನ್ನು ಜಾರಿಗೆ ತರ್ತಾ ಇದ್ದಾರೆ. ಇದನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಎಲ್ಲ ವಿರೋಧ ಮಾಡಿದರು. DK ಶಿವಕುಮಾರ್ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೆ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ನಡ್ಕೊಂಡ್ಬರ್ತಾರೆ. ಸಿದ್ದರಾಮಯ್ಯ ಈ ವಿಷಯದ ಮೇಲೆ ನಿಂತು ಮಾತಾಡ್ತಾರೆ. ಯಾರು ಮೂರ್ಖರು ಮಾಡಿರೋದು, ರೈತರ ಬಗ್ಗೆ ಇವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳಿ ಮಾತಾಡುವ ಸಿದ್ದರಾಮಯ್ಯ ಈಗ ಅದೇ ಕಾಯ್ದೆಯನ್ನು ಮುಂದುವರಿಸ್ತಾ ಇದೆ. ಅಂದರೆ ಏನು, ಇವರು ಎಲ್ಲ ಪಾರ್ಟಿಗಳಿಗೆ ಕಾರ್ಪೊರೇಟರ್ಸ್ಗಳನ್ನು ಬೆಂಬಲಿಸುವ ಉದ್ದೇಶವೇ ಹೊರತು ರೈತರನ್ನು ಅಥವಾ ದುಡಿಯುವಂಥ ವರ್ಗವನ್ನು ಹಿತಾಸಕ್ತಿ ಕಾಪಾಡುವುದರಲ್ಲಿ ಇವರ ಯಾವ ಆಸಕ್ತಿಗಳೂ ಇಲ್ಲ. ಇವರೆಲ್ಲ ಸಂಪೂರ್ಣ ವಿರುದ್ಧವಾದಂಥ ನಡವಳಿಕೆಗಳನ್ನೇ ಮುಂದುವರಿಸ್ತಾರೆ. ತಾವು ಈ ರಾಜಕಾರಣವನ್ನು ತಿರಸ್ಕರಿಸಿ
ಪರ್ಯಾಯ ದಿಕ್ಕಿನ ಕಡೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅವರು ಸರಿದಾರಿಗೆ ಬರ್ಬೋದೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಸರ್ಕಾರಗಳು ತಮ್ಮ ನಡೆ ಮತ್ತು ಸ್ಪಷ್ಟವಾಗಿ ವಿಚಾರಗಳನ್ನು ತಿದ್ಕೊಂಡೇ ಇದ್ದರೆ ಇವತ್ತಿಲ್ಲ ನಾಳೆ ರೈತರು ಈ ಪಕ್ಷಗಳ ರಾಜಕಾರಣವನ್ನು ತಿರಸ್ಕಾರ ಮಾಡೋದರಲ್ಲಿ ಒಂದು ತೀರ್ಮಾನವನ್ನು ತಗೊತಾರೆ ಅನ್ನುವ ಭರವಸೆ ನಮಗೆ. ಈ ಒಂದು ದೊಡ್ಡ ಡ್ರಾಮಾನ ಇಡೀ ದೇಶದ ತುಂಬ ಶುರು ಮಾಡಿದ್ದಾರೆ. ಇದರ ಅವಶ್ಯಕತೆ ಇರಲಿಲ್ಲ. ಮಹಾತ್ಮ ಗಾಂಧಿ ಏನು ಹೆಸರನ್ನು ಇಟ್ಟು ಹಿಂದಿನ ಸರ್ಕಾರದವರು ಏನು ಯೋಜನೆಗಳನ್ನು ಮಾಡಿದರು, ಅದರ ಉದ್ದೇಶ ಹೆಸರುಗಳನ್ನು ಕಿತ್ತಾಕಿದ ತಕ್ಷಣ ಬಹಳ ಕ್ರಾಂತಿ ಆಗುತ್ತೆ ಅನ್ನೋ ಭ್ರಮೆ ಏನಾದ್ರು ಇದ್ದರೆ ಇದು ಅವ್ರ ಮೂರ್ಖತನ. ಮತ್ತು ಇದರಲ್ಲಿ ಆಯಿತು, ಈಗ ಗಾಂಧಿಯನ್ನು ತೆಗೆದು ರಾಮನ್ನೇ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಉದ್ದೇಶ ಏನಾಗಿರಬೇಕು? ದುಡಿಯೋ ವರ್ಗಕ್ಕೆ ಹೆಚ್ಚು ಉದ್ಯೋಗವನ್ನು ನೀಡಬೇಕು, ದುಡಿಯೋ ವರ್ಗಕ್ಕೆ ಆರ್ಥಿಕವಾಗಿ ಸಹಾಯವನ್ನು ನೀಡಬೇಕು. ನೀವು ಇಟ್ಕೊಂಡಿದ್ದೀರಾ? ತಿದ್ದುಪಡಿ ತಂದಂಥವರು ನೀವು ಘನ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ? ಇಲ್ಲ, ನೀವು ಬಜೆಟನ್ನು ಕಮ್ಮಿ ಮಾಡ್ಕೊಂಡಿದ್ದೀರಿ. ಯಾಕೆ? ಇದು ಪ್ರಶ್ನೆ ಇಲ್ಲಿ ಶುರುವಾಗುತ್ತೆ. ನೀವಪ್ಪ ಆಯಿತು, ಈಗೇನೋ ಅವರೇನೋ ತಪ್ಪು ಮಾಡಿದ್ದಾರೆ, ಇದಕ್ಕೆ ನಿಮ್ಮದೇನು ಪರ್ಯಾಯ ಮಾರ್ಗ ಏನು? ಅದನ್ನು ವಿರೋಧ ಮಾಡೋದೇ ನಿಮ್ಮ ಕಾರ್ಯಕ್ರಮನ? ಇದಕ್ಕೇನಾದ್ರು ಪರ್ಯಾಯವಾಗಿ ನೀವು ಉದ್ಯೋಗವನ್ನು ಹೆಚ್ಚು ಮತ್ತೆ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ ಏನಾದ್ರು ಇಟ್ಕೊಂಡಿದ್ರೆ ನೀವು ಅದನ್ನು ಘೋಷಣೆ ಮಾಡ್ತಾ ಇಲ್ಲ. ಅಂದರೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಎರಡೂ ಪಕ್ಷಗಳು ತಾವು ಹೊರಟತಕ್ಕಂಥ ಮಾರ್ಗ ಏನಿದೆ, ಇದು ಎರಡೂ ಪಕ್ಷಗಳ ಮೂರ್ಖತನದ ಪರಮಾವಧಿ. ಇಂಥ ಕೆಳ ದರ್ಜೆಯ ರಾಜಕಾರಣವನ್ನು ಮಾಡಲಿಕ್ಕೆ ಇಂಥ ರಾಷ್ಟ್ರೀಯ ಪಕ್ಷಗಳು ಇಂಥ ಚಿಲ್ಲರೆ ಮಟ್ಟಕ್ಕೆ ಇಳಿತಕ್ಕಂಥದ್ದು ಅತ್ಯಂತ ಮೂರ್ಖತನ. ಇದು ನಿಲ್ಲಿಸ್ರಿ, ಯಥಾವತ್ತು ಮುಂದುವರಿಸ್ರಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸರ್, ಆಮೇಲೆ ಅಧಿಕಾರಿ ಇರಲಿ, ಕೆಳವರ್ಗದವರು ಇರಲಿ, ಮೇಲಾಧಿಕಾರಿಯಾಗಿರಲಿ, ಒಂದು ರಾಜಕೀಯ ವಲಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸೇವಾ ಮನೋಭಾವ ಇರಬೇಕು. ಮೊದಲನೇದಾಗಿ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕವಾಗಿ ಅವನ ನಡೆ ಮತ್ತು ನುಡಿ ಮತ್ತು ಅವನ ಚಟುವಟಿಕೆಗಳು ಕೂಡ ಅಷ್ಟೇ ಸೌಮ್ಯವಾಗಿ ಮತ್ತು ನಡವಳಿಕೆ ಶಿಸ್ತಾಗಿ ಇರಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಅಂದ ತಕ್ಷಣವೇ ಅಧಿಕಾರದಲ್ಲಿದ್ದೀವಿ ಅಂದರೆ ಈ ತಲೆ ತಿರುಕತನ ಬಂದುಬಿಟ್ರೆ ದುರಾಂಕಾರದ ನಡವಳಿಕೆಗಳಿದೆ. ಇಂಥ ದುರಾಂಕಾರದ ನಡವಳಿಕೆಗಳನ್ನು ತೋರಿಸೋದಾದರೆ ನೀವ್ಯಾವ ಸೀಮೆ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕಲ್ಲ. ಸ್ವಾತಂತ್ರ್ಯ ಚಳುವಳಿಗೆ ಹುಟ್ಟಿದಂಥ ಕಾಂಗ್ರೆಸ್ ಇವತ್ತ ನಿಮ್ಮಂಥ ಮೂರ್ಖರ ಕೈಲಿ ಕಾಂಗ್ರೆಸ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಪರಿಸ್ಥಿತಿ ಇಡೀ ದೇಶಕ್ಕೆ ಅವಮಾನವನ್ನು ತಂದಿದೆ. ಇದನ್ನು ಮೊದಲು ವಿಸರ್ಜನೆ ಮಾಡಿ ನಿಮ್ದು ಯಾವ್ದಾರ ಗುಂಪುಗಳದ್ದು ಹೆಸರು ಇಟ್ಕೊಳ್ಳಿ. ಆ ಕಾಂಗ್ರೆಸ್ಸಿಗೆ ಅಪಮಾನ ಮಾಡ್ತಕ್ಕಂಥ ಚಟುವಟಿಕೆ ನಡೀತಾ ಇದೆ. ಇವನು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ ನಾನು ಕೇಳ್ತೀನಿ ಸರ್ಕಾರಕ್ಕೆ. ನಿಮ್ಮ ಪಾರ್ಟಿಯವರು ಬೇಕಾದಂಗೆ ಮಾತಾಡ್ಬೋದಾ? ನಡವಳಿಕೆ ತಪ್ಪಿ ನಡ್ಕೋಬೋದಾ? ಇದ್ರ ಬಗ್ಗೆ ಎಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಇದಕ್ಕೊಂದು ಶಿಸ್ತು ಬೇಡವೇ? ಶಿಸ್ತಿನ ಕೆಳಗಡೆ ನೀವು ಪಾಲನೆ ಮಾಡೋದಾಗಿದ್ದರೆ ಈಗ ಇಂಥ ತಪ್ಪು ಮಾಡೋರಿಗೆ ಎಚ್ಚರಿಕೆ ಆಗುತ್ತೆ. ನೀವು ಇನ್ನೂ ಒಬ್ಬ ನಿಮ್ಮ ಪಕ್ಷದ ಕಾರ್ಯಕರ್ತನ ಒಬ್ಬನ ಅರೆಸ್ಟ್ ಮಾಡಿಲ್ಲ ಅಂದರೆ ಏನರ್ಥ? ತಕ್ಷಣವೇ ಇದನ್ನು ಕ್ರಮ ತಗೋಬೇಕು. ಇಲ್ಲದೆ ಇದ್ದರೆ ರೈತರು ಬೀದಿಗೆ ಬಂದುಬಿಟ್ಟು ನಿಮಗೆ ಚೀಮಾರಿ ಹಾಕಿ ಹೇಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ. ಇದು ರಾಜಕಾರಣ ಅಂದರೆ ಇದು ಬರೀ ಹಣದ ವ್ಯವಹಾರ ಆಗಿಬಿಟ್ಟಿದೆ. ಈಗ ಹೆಚ್ಚು ಹಣ ಖರ್ಚು ಮಾಡ್ತಕ್ಕಂಥವನು ಅಭ್ಯರ್ಥಿ ಆಗಲಿಕ್ಕೆ ಯೋಗ್ಯ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದೆ. ಈಗ ಅದು ಚೀಮೂದು ಇರ್ಬೋದು, ಅಥವಾ ಅದು MLA ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ಈಗ ಅವನು ಎಷ್ಟು ಬಂಡವಾಳವನ್ನು ಹಾಕಬಲ್ಲ, ಅವನು ಗೆಲ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡಬಲ್ಲ, ಜಾತಿಗಳನ್ನು ಹೇಗೆ ಪ್ರವೋಕ್ ಮಾಡಬಲ್ಲ, ಧರ್ಮದವನ್ನು ಹೆಂಗೆ ಪ್ರವೋಕ್ ಮಾಡಬಲ್ಲ, ಇದು ರಾಜಕೀಯ ಅಸ್ತ್ರ ಆಗಿರೋ ಕಾರಣಕ್ಕೆ ಈ ರಾಜಕಾರಣನೇ ಮೂರ್ಖತನದಿಂದ ಕೂಡಿದೆ.
ಇದಕ್ಕೆ ಒಂದು ಪರ್ಯಾಯವಾದಂಥ ಯೋಚನೆ ರೈತ ಚಳವಳಿ ಈಗ ಯೋಚನೆ ಮಾಡ್ತಾ ಇದೆ. ಇಂಥದ್ದೊಂದು ಮೂರ್ಖತನದ ರಾಜಕಾರಣ ಇದೆಯಲ್ಲ, ಬೇಜವಾಬ್ದಾರಿತನದ್ದು, ಇಡೀ ಭ್ರಷ್ಟಾಚಾರವನ್ನು ಉಸಿರಾಡುವಂಥ ರಾಜಕಾರಣ ಇರ್ಬೋದು, ತಮ್ಮನ್ನೇ ಭ್ರಷ್ಟ ಅಂತ ಹೇಳಿ ಕರ್ಕೊಂಡ್ರು ಮೂರನ್ನು ಬಿಟ್ಟು ನಡ್ಕಂತಕ್ಕಂಥ ನಡವಳಿಕೆಗಳಿರ್ಬೋದು. ಇದಕ್ಕೆಲ್ಲ ಒಂದು ಪರ್ಯಾಯ ದಿಕ್ಕು ಅವಶ್ಯಕತೆ ಇದೆ. ಇದನ್ನು ರೈತ ಸಂಘ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಮಾರ್ಚ್ ಕೊನೆಯಲ್ಲಿ ಇದಕ್ಕೊಂದು ಪರ್ಯಾಯ ರಾಜಕಾರಣದ ದಿಕ್ಕಿನಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ನಿಯೋಜನೆ ಕೂಡ ತಯಾರಿ ನಡೀತಾ ಇದೆ. ಲಾಭದಾಯಕವಾಗಬೇಕು, ವೈಜ್ಞಾನಿಕವಾಗಬೇಕಂತ ಹೇಳಿದರೆ ಮಣ್ಣಿನ ಆರೋಗ್ಯ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಒಬ್ಬ ಮನುಷ್ಯನ ಆರೋಗ್ಯ